ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರದಿಂದ ಭರ್ಜರಿಯಾದಂತಹ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಸಿಹಿ ಸುದ್ದಿ ಯಾವುದೆಂದು ತಿಳಿಯೋಣ. ಕೇಂದ್ರ ಸರ್ಕಾರದಿಂದ ಈಗ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಲು 1,00,000ದಿಂದ 2,80,000ವರೆಗೆ ಹಣವನ್ನು ಕೊಡುತ್ತಾ ಇದ್ದಾರೆ. ಇದರ ಯೋಜನಾ ಅಡಿಯಲ್ಲಿ ಯಾರು ಬರುತ್ತಾರೋ ಅವರಿಗೆ ಮಾತ್ರ ಇದು ಒಂದು ವರ್ಗ. ಆದರೆ ನೋಡಿ, ಇನ್ನೊಂದು ಯೋಜನೆ ಅಡಿಯಲ್ಲಿ 3,50,000 ರೂಪಾಯಿಗಳನ್ನು ಕೊಡುತ್ತಿದ್ದಾರೆ. ಇದರಲ್ಲಿ ಸಬ್ಸಿಡಿಗೆ ಅನ್ವಯ ಆಗುವವರು ಇದ್ದರೆ ಸಬ್ಸಿಡಿ ಪಡೆದುಕೊಳ್ಳಬಹುದು, ಇಲ್ಲವಾದರೆ ಲೋನ್ ಕೂಡ ಪಡೆದುಕೊಳ್ಳಬಹುದು. ಇಲ್ಲ ನಮಗೆ ಉಚಿತವಾಗಿ ಮನೆ ಬೇಕು ಅನ್ನೋರು ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನು ಪಡೆದುಕೊಳ್ಳಬಹುದು. ಈಗ ಈ ಮನೆಗಳಿಗೆ ಅರ್ಜಿಗಳು ಪ್ರಾರಂಭವಾಗಿದ್ದು, ನೀವು ಅಂದರೆ ಮನೆ ಇಲ್ಲದವರು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ PDOಗಳ ಹತ್ತಿರ ಹೋಗಿ ಬಿಟ್ಟು ಮಾಹಿತಿಯೊಂದಿಗೆ ಅರ್ಜಿಗಳನ್ನು ಹಾಕಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕೇಂದ್ರ ಸರ್ಕಾರದಿಂದ 5,00,000 ರೂಪಾಯಿವರೆಗೆ ಲೋನ್ ಅನ್ನು ಕೊಡುತ್ತಾರೆ ಮತ್ತು ಇದರಲ್ಲಿ 3,50,000 ಲೋನು ಸಬ್ಸಿಡಿ ಸಿಗುತ್ತದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡುವಂಥ ಯೋಜನೆ. ಇದು ಮನೆ ಇಲ್ಲದ ಬಡವರಿಗೆ ಅತ್ಯಂತ ಸಹಕಾರಿಯಾಗಿದೆ. ಸ್ನೇಹಿತರೆ, ಈ ಮನೆಗಳಿಗೆ ಸಂಬಂಧಪಟ್ಟಂತೆ ಈಗಲೇ ನೀವು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಅವರ ಹತ್ತಿರ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಹಾಕಿ. ಈಗಲೇ ಮನೆಗಳ ಬಗ್ಗೆ ಆಯಾ ಪಂಚಾಯಿತಿಗಳಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಆದರೆ ಇವು ಬೇರೆ ಬೇರೆ ಜಿಲ್ಲೆಗಳಿಗೆ ಮತ್ತು ಪಂಚಾಯಿತಿಗಳಿಗೆ ವಿವಿಧ ರೀತಿ ಅಂದರೆ ವ್ಯತ್ಯಾಸದಲ್ಲಿ ಮನೆಗಳು ಬಂದಿರುತ್ತವೆ. ಈಗಲೇ ಅರ್ಜಿ ಸಲ್ಲಿಸಿ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂದರೆ ಇದು ನಗರಕ್ಕೂ ಮತ್ತು ಗ್ರಾಮೀಣಕ್ಕೂ ಎರಡಕ್ಕೂ ಸಂಬಂಧಪಟ್ಟ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ 4,54,692 ಮನೆಗಳ ಗುರಿಯನ್ನು ಈ ಯೋಜನೆ ಅಡಿಯಲ್ಲಿ ಹಾಕಲಾಗಿತ್ತು. ಅದರಲ್ಲಿ ಈಗ 2,55,711 ಮನೆಗಳು ಈಗಾಗಲೇ ಪೂರ್ಣಗೊಂಡಿದ್ದು, ಅಂದರೆ ಅರ್ಧದಷ್ಟು ಮನೆಗಳು ಪೂರ್ಣಗೊಂಡಿವೆ. ಇನ್ನು ಇದರಲ್ಲಿ ಬಾಕಿ ಉಳಿದ ಮನೆಗಳು 1,17,447 ಮನೆಗಳು ಈಗ ಜಾರಿಯಾಗಿ ಈ ಮನೆಗಳು ಪ್ರಗತಿಯಲ್ಲಿ ಸಾಗುತ್ತಾ ಇದ್ದಾವೆ. ಇದರಲ್ಲಿ ಇನ್ನೂ 81,540 ಮನೆಗಳು ಇನ್ನೂ ಬಾಕಿ ಇವೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಮಾತ್ರ ನೋಡುವುದಾದರೆ 9,12,864 ರಷ್ಟು ಮನೆಗಳ ಗುರಿಯನ್ನು ಹೊಂದಿದ್ದು, ಇದರಲ್ಲಿ 1,55,567 ಮನೆಗಳು ಈಗ ಪೂರ್ಣಗೊಂಡಿವೆ. ಸ್ನೇಹಿತರೆ, ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗ ಈ ಯೋಜನೆ ಅಡಿಯಲ್ಲಿ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂದರೆ, ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3,00,000 ಸಬ್ಸಿಡಿ ಸಿಗುತ್ತೆ. ಇದು ವಸತಿ ಯೋಜನೆಯ ಅಡಿಯಲ್ಲಿ ಆಗಿರುತ್ತದೆ. ಈಗ ಮನೆಗಳ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯ ದರವನ್ನು 1,00,000ದಿಂದ 1,50,000ವರೆಗೆ ಹೆಚ್ಚಿಸಿದ್ದು, ಈಗಲೇ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಿ. ಸ್ನೇಹಿತರೆ, ಇದೇ ರೀತಿಯ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.